ಒಂದು ಸಂಬಂಧ ಚೆನ್ನಾಗಾಗಬೇಕಾದ್ರೆ ಇಬ್ಬರ ಮಧ್ಯ ಕಾನ್ಫ್ಲಿಕ್ಟ್ ಬರದೇ ಇರೋ ಹಾಗೆ, ಅಂದರೆ ಘರ್ಷಣೆ ಆಗದೇ ಇರೋ ಹಾಗೆ ಇಬ್ಬರಿಗೂ ಜವಾಬ್ದಾರಿ ಇರುತ್ತೆ. ಯಾವಾಗ ಘರ್ಷಣೆ ಬರುತ್ತೆ, ನನ್ನ ಒಂದು ಒಪಿನಿಯನ್ ಏನಿದೆ ಅದು ಅವ್ರ ಒಪಿನಿಯನ್ಗೂ ಘರ್ಷಣೆ ಆಗುತ್ತೆ. ಆವಾಗ ನಾವು ನನ್ನ ಒಪಿನಿಯನ್ ಇದು ಅವ್ರ ಒಪಿನಿಯನ್ ಇದು ಅಂತ ಬಿಡಲ್ಲ. ಸರಿ ತಪ್ಪು ನಂದೇ ಸರಿ ಅಂತ ಸಮರ್ಥನೆ ಆಗುತ್ತೆ, ಆವಾಗ ಘರ್ಷಣೆ ಆಗುತ್ತೆ. ಅಹಂಕಾರದಿಂದ ನಾವು ನಮ್ಮ ಐಡೆಂಟಿಟಿಗೆ ಸಿಕ್ಕಾಕೊಂಡು ಇದ್ದಾಗ ನಮ್ಮ ಒಪಿನಿಯನ್ಗಳೇ ನಾವಾಗ್ಬಿಡ್ತೀವಿ. ಫೈಟಿಂಗ್ ಆಗ್ತಾ ಇರೋದು ನನ್ನ ಒಪಿನಿಯನ್ಗೆ ನನ್ನ ಬಗ್ಗೆ ನನಗೆ ಅವರಿಗೆ ಅಲ್ಲ. ಸಂಬಂಧದಲ್ಲಿ ನನಗೆ ಅವರಿಗೆ ಫೈಟಿಂಗ್ ಇಲ್ಲ. ನಮ್ಮ ಮನಸ್ಸಲ್ಲಿ ಹೇಳ್ತಾ ಇರೋ ಭಾವನೆಗಳು ವಿಶೇಷವಾಗಿ ವಿಚಿತ್ರವಾಗಿ ಬೇರೆ ಬೇರೆ ಇದೆ. ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡೋಣ ಅನ್ನೋ ವ್ಯಾಲ್ಯೂ ಯಾವಾಗ ಹೊಟ್ಟೋಗುತ್ತೆ ರಿಲೇಷನ್ಶಿಪ್ನಲ್ಲಿ, ಆವಾಗ ಈ ಜಗಳ ಕದನ ಎಲ್ಲ ಶುರುವಾಗುತ್ತೆ. ಮಾತು, ನೀನು ಹಂಗಂದೆ ನಂಗೆ ಇಷ್ಟ ಆಗಲಿಲ್ಲ, ನೀ ಆ ಥರ ಯೋಚನೆ ಮಾಡ್ತೀಯ ನಂಗೆ ಇಷ್ಟ ಆಗಲ್ಲ, ನಿಂಗೆ ಭಾವನೆ ಚೆನ್ನಾಗಿಲ್ಲ, ನೀನು ಎಮೋಷನ್ನು ಫಾಲ್ಸು ಅಥವಾ ಏನೋ ಒಂದು ಅದಕ್ಕೆ ಒಂದು ಇದು ನೆಗೆಟಿವ್. ಹೀಗೆ ಒಬ್ರಿಗೊಬ್ಬರು ಪ್ರತಿಯೊಂದಕ್ಕೂ ಜಗಳ ಆಡ್ತಾರೆ. ಆವಾಗ ಒಂದು ಸಣ್ಣ ಜೋಕು ಕೂಡ ಸಹಿಸೋಕ್ಕಾಗಲ್ಲ, ಒಂದು ತಮಾಷೆಗೂ ಅಥವಾ ಏನೋ ಒಂದು ಮಾತಾಡೋಕ್ಕೆ ಆಗಲ್ಲ, ಲೈಟಾಗಿ ಮಾತಾಡೋಕ್ಕೆ ಆಗಲ್ಲ. ಏನೇ ಭಯ ಹತ್ಕೊಳ್ಳುತ್ತೆ, ನಾನು ಅಂದರೆ ಎಲ್ಲಿ ಕೋಪ ಮಾಡ್ಕೊತಾರೋ ಅಂತ. ಅವಾಗ ಇಬ್ಬರಲ್ಲೂ ಕೂಡ ಒಂದು ಕಕೂನ್ ಥರ ಬೇರೆ ಬೇರೆ ಆಗೋಗ್ತಾರೆ. ಸಂಬಂಧ ಮೇಲ್ಗಡೆ ಇದ್ದರೂ ಕೂಡ ಒಳಗಡೆ ಅಷ್ಟು ಬಿಗಿ ಇರೋಲ್ಲ, ಆಳ ಇರಲ್ಲ. ಯಾವಾಗ ಬೇಕಾದರೂ ಒಬ್ಬರ ಮೇಲೆ ಒಬ್ಬರು ಸಿಡಿಯೋಂಗಿರುತ್ತೆ. ಯಾಕೆ ಅಂದರೆ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಇರೋದ್ರಿಂದ. ಲೈಫಲ್ಲಿ ವ್ಯಾಲ್ಯೂ ಬರೋವರೆಗೂ ಆ ಸಂಬಂಧದಲ್ಲಿ ಉಂಟಾಗೋ ಎನಿ ಎಮೋಷನ್, ಪ್ರೀತಿ ಇರ್ಬೋದು, ಸ್ನೇಹ ಇರ್ಬೋದು, ಏನೇ ರೀತಿಯ ಎಮೋಷನ್ಸ್ಗೂ ಕೂಡ ಒಂದು ಬುಡ ಇರಲ್ಲ. ಯಾವಾಗ ರೆಸ್ಪೆಕ್ಟ್ ಅನ್ನೋದು ಯಾವಾಗ ಬರುತ್ತೆ, ವ್ಯಾಲ್ಯೂ ಮಾಡಿದಾಗ. ಅವ್ರಿಗೆ ವ್ಯಾಲ್ಯೂ ಇದೆ, ಇವ್ರಿಗೆ ಒಂದು ವಿಶೇಷತೆ ಇದೆ, ಇವ್ರು ಏನೋ ಒಂದಕ್ಕೆ ಬೆಲೆ ಕೊಟ್ಟಿದ್ದಾರೆ, ಅದಕ್ಕೆ ನನಗೆ ಬೆಲೆ ಇದೆ, ಇವರ ಪ್ರತಿಯೊಂದು ಅಸ್ತಿತ್ವಕ್ಕೂ ಒಂದು ಬೆಲೆ ಇದೆ. ಅದಕ್ಕೆ ಆ ಬೆಲೆ ನೋಡಿದಾಗ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ವ್ಯಾಲ್ಯೂಸು ಲೈಫ್ನಲ್ಲಿ ನೀನು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತೀಯ? ಅವ್ರ ಮಾತಿಗೆ ವ್ಯಾಲ್ಯೂ ಕೊಡ್ತೀಯಾ ಅಥವಾ ಅವ್ರಿಗೆ ಅವ್ರು ಯೂಸ್ ಮಾಡೋ ಅಥವಾ ಭಾವನೆಗಳಿಗೋ ಇದೆಲ್ಲ ಹೊರಗಡೆದು. ಆದರೆ ನೀನು ವ್ಯಾಲ್ಯೂ ಮಾಡಿದ್ರೆ, ನಿನ್ನನ್ನು ವ್ಯಾಲ್ಯೂ ಮಾಡಿಕೊಂಡಾಗ ನೀನೇನು ವ್ಯಾಲ್ಯೂ ಮಾಡ್ಕೊಳ್ತೀಯ, ಅದ್ರ ಮೇಲೆ ಅವ್ರ ವ್ಯಾಲ್ಯೂ. ನೀನೇನನ್ನು ವ್ಯಾಲ್ಯೂ ಮಾಡ್ತೀಯ? ನಿನ್ನ ಅಸ್ತಿತ್ವಕ್ಕೆ ವ್ಯಾಲ್ಯೂ, ಎಸೆನ್ಸ್ಗೆ ವ್ಯಾಲ್ಯೂ, ಒಂದು ಒಳಗಡೆ ಒಂದು ಹ್ಯೂಮನ್ನೆಸ್ಗೆ ವ್ಯಾಲ್ಯೂ, ಡಿವಿನಿಟಿಗೆ ವ್ಯಾಲ್ಯೂ. ಈ ಥರ ಒಂದು ನಮಗೆ ಸೂಕ್ಷ್ಮವಾದದ್ದಕ್ಕೆ ನಾವು ವ್ಯಾಲ್ಯೂ ಕೊಟ್ಟಾಗ ನಾವು ಅವರಲ್ಲೂ ಕೂಡ ಅವ್ರಿಗೂ ಅದೆಲ್ಲ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಹೊರಗಡೆ ಕಾಣ್ತಾ ಇರೋದ್ರಲ್ಲೇ ವ್ಯತ್ಯಾಸ ಇರೋದು ಅಂತ ನಾವು ವ್ಯಾಲ್ಯೂ ಮಾಡ್ತೀವಿ. ಅದಕ್ಕೆ ಪ್ರೀತಿ ಸಾಧ್ಯ ಇಲ್ಲ ರೆಸ್ಪೆಕ್ಟ್ ಇಲ್ಲದೆ. ಶಾಶ್ವತವಾದ ಪ್ರೀತಿಗೆ ರೆಸ್ಪೆಕ್ಟ್ ಬೇಕು. ಆ ರೆಸ್ಪೆಕ್ಟ್ಗೆ ವ್ಯಾಲ್ಯೂಸ್ನ ಇಬ್ಬರೂ ಒಬ್ರಿಗೊಬ್ರಿಗೆ ಏನು ವ್ಯಾಲ್ಯೂ ಇದೆ ಅದನ್ನು ಮುಂಚೆ ನಾವು ಗೌರವಿಸಬೇಕು. ಇನ್ನು ಮಿಕ್ಕಿದ್ದೆಲ್ಲ ಗೌಣ ಆಗಿಬಿಡುತ್ತೆ. ಅಮ್ಮ, ನಿಮ್ಮ ರಿಲೇಟಿವ್ಸ್ ಆಗಿರಬಹುದು, ಬಂಧು ಬಾಂಧವರಾಗಿರಬಹುದು, ನಿಮ್ಗೆ ಮರ್ಯಾದೆ ಕೊಡದೇ ಇದ್ರೆ, ನಿಮ್ಮನ್ನ ಭಕ್ತಿಪೂರ್ವಕವಾಗಿ ನೋಡದೇ ಇದ್ರೆ, ಸ್ವಾಗತಿಸ್ತಿದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಇದು ಮರ್ಯಾದೆ ಕೊಡೋದು, ಮರ್ಯಾದೆ ತಗೊಳ್ಳೋದು, ಭಕ್ತಿಯಿಂದ ಇವರು ವರ್ತನೆ ಮಾಡಲಿ ಅಂತ ಅಪೇಕ್ಷಿಸುವುದು, ಅಥವಾ ನನ್ನನ್ನು ವೆಲ್ಕಮ್ ಮಾಡದೇ ಇರೋದು, ಅಂದರೆ ರಿಸೀವ್ ಮಾಡದೇ ಇರೋದು, ಮುಖ ತಿರುಗಿಸ್ಕೊಂಡು ಹೋಗೋದು, ಇವೆಲ್ಲನೂ ಜನಗಳ ಸ್ವಭಾವದಲ್ಲಿ ಇದೆ. ಯಾಕೆ ಅಂದರೆ ಅವರಿಗೆ ಬೇಕಾದಾಗ, ಯಾರಿಗೆ ನನಗೆ ಬೇಕಾದಾಗಿಲ್ವೋ ನಾನು ಏನು ಮಾಡ್ತೀನಿ, ನಮಗೆ ಬೇಕಾದಾಗ ಇಲ್ಲದೆ ಇದ್ದರೆ ಏನು ಮಾಡ್ತೀರಾ, ನೀವು ಅಲ್ಲಿರಲ್ಲ, ಬಂದುಬಿಡ್ತೀರಾ. ಹಾಗೆ ಈಗಿನ ಒಂದು ಪರಿವರ್ತನೆಯಿಂದ ಅವ್ರಿಗೇನು ಉಪಯೋಗಕ್ಕೆ ಬಂದಿಲ್ಲ, ಅವ್ರಿಗೆ ಬೇಕಾದಾಗ ಇಲ್ಲ ಅಂದಾಗ ಆ ರೀತಿಯೆಲ್ಲ ನಡ್ಕೊಳ್ಳೋದು ಸಹಜ. ಆದರೆ ನಿಜವಾದ ಮರ್ಯಾದೆ ಅನ್ನೋದು, ಭಕ್ತಿ, ಸೇವೆ, ಇದೆಲ್ಲನೂ ನಾವು ಅಪೇಕ್ಷೆ ಪಟ್ಟು ಅದನ್ನು ಕಂಪೆಲ್ ಮಾಡಿ ಹೊರಿಸಿ ಪಡ್ಕೊಳ್ಳೋದಲ್ಲ. ಅವೆಲ್ಲ ಅದಕ್ಕಾಗಿ ಯಾವ ಮ್ಯಾನಿಪ್ಯುಲೇಷನ್ನು ಮಾಡಬೇಕಾಗಿಲ್ಲ. ಯಾರೂ ನಿನ್ನನ್ನು ಮ್ಯಾನಿಪ್ಯುಲೇಟು ಮಾಡಲ್ಲ. ಯಾಕೆಂದರೆ ಒಂದು ಮರ್ಯಾದೆ ಅನಿಸಿದ್ರೆ ಅವರಿಗೆ ಮರ್ಯಾದೆ ಕೊಡ್ತಾರೆ. ಅಹಂಕಾರ ಅಡ್ಡ ಬಂದರೆ ಅವ್ರು ನಿನ್ನ ಹತ್ರ ಬರೋದೇ ಇಲ್ಲ. ಅವ್ರಿಗೆ ರೆಸ್ಪೆಕ್ಟ್ ಇದೆ, ಆದರೆ ಅವ್ರು ಬಂದಿಲ್ಲ ಅಂದರೆ ಅವ್ರ ಅಹಂಕಾರ ಬರೋದಕ್ಕೆ ಬಿಟ್ಟಿಲ್ಲ. ಆ ಥರ ಕೆಲವರಿಗೆ ರೆಸ್ಪೆಕ್ಟ್ ಇದೆ, ಇಲ್ಲ ಅಂತಲ್ಲ,
ಆದರೆ ಅವರಿಗೆ ಬರೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಅವರ ಐಡೆಂಟಿಟಿ, ಅವರ ಅಹಂಕಾರ ಅವ್ರನ್ನ ಬಿಡ್ತಾ ಇಲ್ಲ ಬರೋಕ್ಕೆ. ಎರಡರ ಮಧ್ಯ, ನಮ್ಮಿಬ್ಬರ ಮಧ್ಯ, ಆ ಥರ ಇಬ್ಬರ ಮಧ್ಯ ಬರೋದು ಅಡ್ಡ ಗೋಡೆ ಅಹಂಕಾರನೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅದೊಂದು ಗೊತ್ತು, ಎಲ್ಲರಿಗೂ ಗೊತ್ತು. ಅದು ಮಧ್ಯ ಬಂದರೆ ನಾವು ರೀಚ್ ಮಾಡೋಕ್ಕಾಗಲ್ಲ ಅಂತ. ಸಂಬಂಧಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರೂ ನನ್ನನ್ನು ಹೇಟ್ ಮಾಡುವಂಥ ಕೆಲಸ ಖಂಡಿತ ಮಾಡಿಲ್ಲ, ಅವರು ನನಗೇನೂ ಮಾಡಿಲ್ಲ. ಆದರೆ ನಾನಿವಾಗಿರೋ ಥರ ಅವರಿಗೆ ಇಷ್ಟ ಇಲ್ಲ. ಅವರು ಬೇರೆ ಥರ ಇದ್ದಾರೆ. ಅವರಿಗೆ ನಾನು ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ನನ್ನ ಮಾತಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾ ಮಾಡ್ತಾ ಇರೋ ಜೀವನದಲ್ಲಿ ಅವರಿಗೆ ಅರ್ಥ ಇಲ್ಲ. ಹೀಗೆ ಥರ ಇದ್ದಾಗ ಏನು ಎಕ್ಸ್ಪೆಕ್ಟ್ ಆಗತ್ತೆ ಅವರಿಂದ? ಡಿಸ್ರೆಸ್ಪೆಕ್ಟೇ. ಅವ್ರು ರೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ನಾನು ಡಿಸ್ರೆಸ್ಪೆಕ್ಟ್ ಅಂದ್ಕೊಳ್ಳಲ್ಲ. ಅವರ ವರ್ತನೆ ಆಗಿರೋಕ್ಕೆ ಸಾಧ್ಯ. ಅದು ನೇಚರ್ ಅಂತ. ರೆಸ್ಪೆಕ್ಟು ಡಿಸ್ರೆಸ್ಪೆಕ್ಟ್ ಎಲ್ಲ ಬೇರೆಯವ್ರಿಗೆ ಕೊಡೋದ್ರಿಂದ ಅಲ್ಲ, ನಮ್ಮಲ್ಲಿ ಇರುತ್ತದು. ನಮಗೆ ನಾವು ಮಾಡೋ ಕೆಲಸದಲ್ಲಿ ವ್ಯಾಲ್ಯೂ ಇದೆ, ನಮಗೆ ನಾವು ಕೆಲಸ ಮಾಡೋದರಲ್ಲಿ ರೆಸ್ಪೆಕ್ಟ್ ಇದೆ ಅಂದಮೇಲೆ ಮುಗಿದೋಯ್ತು. ಅದಕ್ಕೆ ಯಾರಿಂದಲೂ ರೆಸ್ಪೆಕ್ಟ್ನ ಅಪೇಕ್ಷೆ ಪಡಬೇಡಿ. ಯಾಕೆಂದರೆ ಅದು ಕೊಡೋದು ಅಲ್ಲ, ಅದು ಸಿಗಲ್ಲ, ಹೊರಗಡೆಯಿಂದ ಬಂದದ್ದು ಇರಲ್ಲ, ಅದು ಕಳೆದೋಗೋದೇನೆ. ಆದರೆ ಗೌರವ ಅನ್ನೋದು, ರೆಸ್ಪೆಕ್ಟ್ ಅನ್ನೋದು ನೀವು ಯಾವ ರೀತಿ ನೀವು ವ್ಯಾಲ್ಯೂ ಕೊಟ್ಟಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನಿಮಗಿದೆಯಾ ನೀವು ಮಾಡ್ತಾ ಇರೋದ್ರಲ್ಲಿ ಗೌರವ ಅಂದಮೇಲೆ ನಿಜ ಆಗಿದ್ದರೆ ಅದು ನೀವು ಬೇರೆ ಯಾರ್ದು ನೋಡೋದೇ ಇಲ್ಲ. ಎಲ್ಲ ಬೇರೆಯವ್ರದ್ದು ಲೆಕ್ಕಕ್ಕೆ ಬರಲ್ಲ. ಅಮ್ಮ, ಪೂಜಾರಿಗಳಿಗೆ ನಿಮ್ಮ ಪಾಠ ಏನು? ಅಥವಾ ಒಬ್ಬ ಪೂಜಾರಿಗೆ ನಿಮ್ಮ ಪಾಠ ಏನು? ಇಲ್ಲಿ ದೇವಸ್ಥಾನ ಇರೋದರಿಂದ ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಇರಲೇಬೇಕು. ಮೊದಲನೇ ದಿವಸದಿಂದ ಇವತ್ತುವರೆಗೂ ಪೂಜಾರಿಗಳು ಇದ್ದಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇದ್ದಾರೆ. ಇವ್ರು ಬಂದಾಗ ನಾವು ಮುಂಚೆ ಹೇಳೋದಿಷ್ಟೇ, ನೀವು ಯಾವ ಥರ ಪೂಜೆ ಮಾಡಬೇಕು, ಏನು ಮಂತ್ರ ಹೇಳಬೇಕು, ಯಾವ ಪ್ರೊಸೀಜರ್ ನೀವು ಫಾಲೋ ಮಾಡ್ತೀರಾ, ಇದ್ಯಾವುದು ನಮ್ಗೆ ಬೇಡ. ಋಗ್ವೇದನೋ, ಯಜುರ್ವೇದನೋ, ಸಾಮವೇದವೋ, ಯಾವುದಾದ್ರು ವೇದ ನಂಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನೀವು ಏನು ಪೂಜೆ ಮಾಡ್ತೀರಾ ನಂಗೆ ಅದ್ರ ಬಗ್ಗೆ ಬೇಡ. ನಿಮಗೆ ಮತ್ತು ದೇವರಿಗೆ ಇರೋ ಸಂಬಂಧ ಅದು. ನೀವು ಯಾವ ರೀತಿ ಆ ಜಾಗದಲ್ಲಿ ನಡ್ಕೊಳ್ತೀರಾ ಅದು ನಿಮ್ಮ ಕರ್ಮದಲ್ಲಿ. ನೀವು ಹೇಗೆ ಪೂಜೆ ಮಾಡ್ತೀರಾ ಅದು ನಿಮಗೇನೆ ವಾಪಸ್ ಬರೋದು. ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅದು ನಿಮಗೆ ಸಿಗೋದು. ನೀವು ಭಕ್ತಿ ಇಲ್ಲದೆ ತೋರಿಕೆ ಪೂಜೆ ಮಾಡಿದ್ರೆ ಅದಕ್ಕೆ ಸರಿಯಾಗಿ ನಿಮಗೆ ಸಿಗೋದು. ನಿಮ್ಮ ಕರ್ಮದಲ್ಲಿ ನೀವೇನು ಮಾಡ್ತೀರಾ ಅದಕ್ಕೆ ಸರಿಯಾಗಿ ಸಿಗೋದು. ಇಷ್ಟಾದ್ರೂ ಆ ಜಾಗದಲ್ಲಿ ಒಂದು ಶಕ್ತಿ ಡೆಪಾಸಿಟ್ ಆಗಬೇಕಾದ್ರೆ, ಅಥವಾ ಭಕ್ತಾದಿಗಳು ಬಂದಾಗ ಅವರಿಗೆ ಹೌದು ಜಾಗದಲ್ಲಿ ಒಂದು ಮಹಿಮೆ ಫೀಲ್ ಆಗಬೇಕಾದ್ರೆ ಕೆಲವನ್ನ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಅದನ್ನಂತೂ ವಿಚಾರ ಹೇಳ್ತೀನಿ. ಯಾಕೆಂದರೆ ಭಗವದ್ಗೀತೆ ಬಗ್ಗೆ ಇಲ್ಲಿ ಸತ್ಸಂಗಗಳು ನಡೆಯೋದ್ರಿಂದ, ನಾ ಮಾಡ್ತಾ ಇರೋ ಪ್ರತಿಯೊಂದು ಕ್ಲಾಸು ಅದರ ಮೇಲೆ ಡಿಸೈನ್ ಆಗಿರೋದ್ರಿಂದ ಅವರಿಗೆ ಫಸ್ಟು ಕಂಡೀಷನ್ ಹಾಕೋದೇ ಹೀಗೆ ನೋಡಿ. ಇದು ಒಂಥರ ಇಲ್ಲಿ ಜೀವನ ಧರ್ಮ ಯೋಗ ಭಗವದ್ಗೀತೆಯ ಅನುಷ್ಠಾನ ಮಾಡುವಂಥದ್ದಾಗಿದೆ. ನೀವು ಈ ಕ್ಲಾಸಿಗೆ ಬನ್ನಿ, ಈ ಕ್ಲಾಸ್ನಲ್ಲಿ ತಗೊಳ್ಳಿ, ನಾವು ಏನು ವಿಷಯವನ್ನು ಹೇಳ್ತೀವಿ ಅಂತ. ಇದು ಚೆನ್ನಾಗಿ ಪೂಜೆ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಒಂದು ಪೂಜಾರಿ ಆಗಿದ್ದರೆ ಬೆಸ್ಟ್ ಪೂಜಾರಿ ಆಗ್ಬೋದು. ದೇವರನ್ನ ಇನ್ನೂ ಹೆಚ್ಚು ನೀವು ಸಂಪರ್ಕಿಸ್ಬೋದು, ಅಟ್ಯೂನ್ ಮಾಡ್ಬೋದು. ಈ ಪೂಜೆ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ನೀವು ಯಾವ ಪಾತ್ರ ತಗೊಂಡು ಎಲ್ಲ ಕಾರ್ಯಕ್ಷೇತ್ರದಲ್ಲೂ ಕೆಲಸ ಮಾಡುವಂತಹ ಈ ಜ್ಞಾನ ನಿಮಗೆ ಬೇಕು. ಇದು ತೊಗೊಳ್ಳಿ. ಇವು ತೊಗೊಳ್ಳಲ್ಲ, ನನ್ನ ಮಾತು ಕೇಳಲ್ಲ, ಇವ್ರ ಹತ್ರ ಏನು ಕೇಳೋದು, ನಮಗೆಲ್ಲ ಮಂತ್ರ ಗೊತ್ತಿಲ್ವಾ, ನಾವು ಮಾಡ್ಕೋತೀವಿ ಅಂದರೆ ಇಲ್ಲಿ ಜಾಗ ಇಲ್ಲ. ಈ ದೇವಸ್ಥಾನದಲ್ಲಿ ಮಾತ್ರ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಬೇಸಿಕ್ ನಾಲೆಡ್ಜ್ ಅಬೌಟ್ ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಅಥವಾ ಪ್ರಾಕ್ಟಿಕಲ್ಲಾಗಿ ಇಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ ಗೌರವ, ಈ ಜಾಗದಲ್ಲಿ ಏನೇನು ನಡೀತಾ ಇದೆ, ಹೋಮ ಹವನ ಇರ್ಬೋದು, ಅದರಲ್ಲಿ ಪಾರ್ಟಿಸಿಪೇಷನ್, ಎಲ್ಲವನ್ನೂ ಒಂದು ಜಾಗ ಎಕ್ಸ್ಪೆಕ್ಟ್ ಮಾಡುತ್ತೆ. ಎಲ್ಲ ಕಡೆ ಹೇಗೆ ಒಂದು ಕಾರ್ಯಕ್ಷೇತ್ರದಲ್ಲಿ ಒಬ್ಬ ಸದಸ್ಯರಿಂದ ಏನೇನು ಎಕ್ಸ್ಪೆಕ್ಟ್ ಮಾಡಬೇಕು ಆ ಥರನೇ ಎಲ್ಲ ಇದರಲ್ಲಿ ಇರುತ್ತೆ. ಆದರೆ ಅವರು ಪಾರ್ಟಿಸಿಪೇಟ್ ಮಾಡುವಂತಹ ಒಂದು ಸಪೋರ್ಟ್ ಕೂಡ ಇಲ್ಲಿ ಎಲ್ಲರದ್ದು ಇರುತ್ತೆ, ನಂದು ಇರುತ್ತೆ. ಅದರಿಂದ ಅವ್ರಿಗೇನು ತೊಂದರೆ ಆಗಲ್ಲ, ಯಾವುದಕ್ಕೂ ಫ್ರೀಡಮ್ ಇರುತ್ತೆ. ಇದಕ್ಕೆ ಬಂಧನ ಇಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿ ಕಟ್ಟಪ್ಪಣೆ ಮಾಡಿ ಅವ್ರಿಗೆ ಹಿಂಸೆ ಕೊಡೋದು ಏನೂ ಇಲ್ಲ. ಅವ್ರಿಗೆ ಬಿಟ್ಟಿರೋದು. ಅವ್ರು ರೂಪಿಸ್ಕೊಳ್ಳೋಕ್ಕೆ ಸಂಪೂರ್ಣ ಅವಕಾಶ ಇದೆ. ಸಾಧಕರಿಗಂತೂ ಒಳ್ಳೆ ಜಾಗ. ಮನೆಯನ್ನ ಒಪ್ಪದೆ, ಇಷ್ಟಪಡದೆ ಅಥವಾ ಗುರುತಿಸದೇ ಇದ್ದಾಗ ಅವರ ಜೊತೆ ನಿಮ್ಗೆ ಹೇಗೆ ಅನ್ಸುತ್ತೆ?
ಈ ಬದಲಾವಣೆ ಅನ್ನೋದು ಇಲ್ಲಿಂದ ಇಲ್ಲಿಗೆ ಅಂತಿಲ್ಲ, ಎ ಟು ಬಿ ಇಲ್ಲ. ಅವತ್ತು ಹಂಗಿದ್ದೆ ಇವತ್ತು ಹಿಂಗಿದ್ದೀನಿ ಅಂತಲ್ಲ. ನಿನ್ನೆ ಇದ್ದಂಗೆ ನಾನು ಇವತ್ತಿಲ್ಲ, ಬೆಳಗ್ಗೆ ಇದ್ದಂಗೆ ಸಂಜೆ ಇಲ್ಲ. ನಾನು ಬೇರೆಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಈ ಬದಲಾವಣೆನ ಒಪ್ಕೋಬೇಕು ಅಂತ ಅಂದಮೇಲೆ? ಬದಲಾವಣೆ ಅನ್ನೋದೇ ಕಾನ್ಸ್ಟೆಂಟ್ ಥಿಂಗ್. ಬದಲಾವಣೆ ಅನ್ನೋ ಪ್ರಾಸೆಸ್ ಇದೆಯಲ್ಲ, ಅದು ಕಾನ್ಸ್ಟೆಂಟು. ಆದರೆ ಹೊರಗಡೆ ನೋಡುವಾಗ ಸ್ಲೋ ಆಗಿ ಪರಿವರ್ತನೆ ಆಗ್ತಾ ಇದ್ದಾಗ, ಒಳಗಡೆ ಪರಿವರ್ತನೆ ಆಗ್ತಾ ಇದ್ದಾಗ ಮೇಲ್ಗಡೆ ನನ್ನ ಆ್ಯಕ್ಟಿವಿಟಿನಲ್ಲಿ ಪರಿವರ್ತನೆ ಬದಲಾವಣೆ ಕಾಣ್ಬೋದು. ಒಳಗಡೆ ಬದಲಾಗ್ತಾ ಸೂಕ್ಷ್ಮವಾಗ್ತಾ ಇದ್ದಾಗ ಮಾತಿನ ಧಾಟಿ, ಮಾತಿನ ರೀತಿ, ಮಾತಿನ ಇಂಟೆನ್ಷನ್ ಎಲ್ಲ ಚೇಂಜ್ ಆಗ್ಬೋದು. ಆದರೆ ಯಾರಿಗೆ ನಾನು ಚೇಂಜ್ ಆಗಿದ್ದೀನಿ ಅನ್ಸುತ್ತೆ, ಅವ್ರು ಹಾಗೇ ಇದ್ದರೆ ನಾನು ಬದಲಾಗಿದ್ದೀನಿ ಅನಿಸುತ್ತೆ. ಅವರು ನನ್ನನ್ನು ಅವ್ರು ಅದೇ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಿಂದ ಏನು ಅನಿಸಲ್ಲ ಹಾಗೆ ಅಂತ ಅವ್ರಿಗೆ ಹೆಂಗೆ ಬೇಕೋ ಹಾಗಿರೋಕ್ಕೂ ಆಗಲ್ಲ. ಆದರೆ ನಾವು ಅಕಸ್ಮಾತ್ ಏನಾದರೂ ಏರುಪೇರು ಅವರಲ್ಲಾಗಿದ್ದರೆ ಅದು ನಮಗೆ ಎಫೆಕ್ಟ್ ಆಗದೆ ಇರೋಂಗೆ ಇಟ್ಕೊಳ್ತೀವಿ. ಯಾಕೆಂದರೆ ಬದಲಾವಣೆ ಅನ್ನೋದು ಅವರು ಹೇಳಿದ ಮೇಲೆ ಇನ್ನೊಂದು ಥರ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಮೆಚ್ಯೂರಿಟಿ ಬರಬಹುದು, ಗೊತ್ತಿಲ್ಲ. ಪ್ರತಿಯೊಬ್ಬರ ಮಾತು ನಮ್ಮಲ್ಲಿ ಒಂದು ಬದಲಾವಣೆ, ಒಂದು ಬೆಳವಣಿಗೆ ತರುತ್ತೆ. ಪ್ರತಿಯೊಂದು ನಮ್ಮ ಆಲೋಚನೆಯೂ ಬದಲಾವಣೆ ಪರಿವರ್ತಿಸಿ. ಅದೇ ವಿ ಹ್ಯಾವ್ ಟು ಅಲೋ ಅವರ್ ಸೆಲ್ಫ್, ವಿ ಹ್ಯಾವ್ ಟು ಎಕ್ಸ್ಪೋಸ್ ಅವರ್ ಸೆಲ್ಫ್, ವಿ ಹ್ಯಾವ್ ಟು ರೆಸಿಪ್ರೊಕೇಟ್ ವಿತ್ ದಿ ಔಟರ್ ಆ್ಯಂಡ್ ಇನ್ನರ್. ಆಗಲೇ ನಾವು ಯಾವಾಗಲೂ ಜೀವಂತವಾಗಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದರೆ, ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ನಾವು ರಿಯಾಕ್ಟ್ ಮಾಡದೆ ಎಲ್ಲವನ್ನೂ ಕೂಡ ಸ್ವೀಕರಿಸ್ತೀವಿ. ಅಮ್ಮ, ನೀವೊಬ್ಬರು ಪಬ್ಲಿಕ್ ಫಿಗರ್. ನೀವು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೋದಾಗ ನಿಮ್ಮ ಐಡೆಂಟಿಟಿ ಬಗ್ಗೆ ತೊಂದರೆ ಕೊಡಲಿಲ್ವಾ, ಅಥವಾ ನಿಮ್ಗೆ ಯಾವತ್ತೂ ತೊಂದರೆ ಆಗಿಲ್ವಾ? ಏನಾಗುತ್ತೆ ಅಂದರೆ, ಈ ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳ್ತೀವಲ್ಲ, ನಾವು ಯಾವ ಥರ ಗುರುತಿಸ್ಕೊಂಡಿದ್ದೀವಿ, ಜನ ಯಾವ ರೀತಿ ಗುರುತಿಸಿದ್ದಾರೆ, ಒಂದು ವ್ಯಕ್ತಿತ್ವ ಇರುತ್ತದು, ಆಯಿತಾ? ನಾವು ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ನಾವು ಆ ಮೊಮೆಂಟ್ ಬಿಟ್ಟು ಹೊರಗಡೆ ಹೋದಾಗ್ಲೂ ಅದೇ ಥರ ನಾಟಕ ಮಾಡಬೇಕಾಗತ್ತೆ. ಅದರ ಅವಶ್ಯಕತೆ ಇಲ್ಲ. ಆದರೆ ಜನ ಈ ರೀತಿ ನೋಡಿದವರು ಏನೋ ಬೇರೆ ರೀತಿ ನೋಡಿದ್ರೆ ನಮ್ಮನ್ನು, ಆ ಕಾನ್ಫ್ಲಿಕ್ಟ್ ನಮಗೆ ಬಂದು ಜನ ಇಂಪಾರ್ಟೆನ್ಸ್ ಕೊಟ್ಟಾಗ ನಾವು ನಾಟಕ ಮಾಡಬೇಕಾಗತ್ತೆ. ಆ ಥರದ್ದೇನು ಅನಿಸ್ಲಿಲ್ಲ. ನಾನು ಯಾವ ರೀತಿ ಇದ್ದೀನೋ ಆ ರೀತಿಯೇ ಇರೋದು. ಅದಕ್ಕೆ ಹೇಳ್ತಾರೆ ಆಫ್ಲೈನ್ ಆನ್ಲೈನ್ ಎರಡೂ ಕೂಡ ಒಂದೇ. ಇವಾಗ ಇಲ್ಲಿ ಏನು ಮಾತಾಡ್ತೀನೋ ಅಲ್ಲೇ ಹೊರಗಡೆ ಅದೇ ಮಾತಾಡೋದ್ರಿಂದ ಏನು ಬದಲಾಯಿಸ್ಕೊಳ್ಳೋದು ಇಲ್ಲ, ಏನು ಬದಲಾಯಿಸ್ಕೋಬೇಕಾಗಿಲ್ಲ. ಇಲ್ಲಿ ಹೆಂಗಿರ್ತೀನೋ ಅದು ಹಾಗೆ ಅಲ್ಲೂ ಇರೋದ್ರಿಂದ ಈಸಿಯಾಗಿ ಧ್ವನಿ ಆಗ್ಬೋದು, ಪದಗಳಾಗ್ಬೋದು ಬಳಸೋದು. ನಿಮ್ಮನ್ನೆಲ್ಲ ಪ್ರೀತಿಸೋದಾಗಿರ್ಬೋದು, ಯಾರೇ ಅಪರಿಚಿತರಾಗಿದ್ರೂ ಕೂಡ ನನಗೇನು ಅನಿಸಲ್ಲ. ಎಲ್ಲರನ್ನೂ ಒಂದೇ ಥರನೇ ನೋಡೋದು. ಅದು ಆ ಪರಮಾತ್ಮ ಕೊಟ್ಟ ಕಣ್ಣು ಹಾಗಿದೆ, ಅದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳಬೇಕಷ್ಟೆ. ಅಂಥ ಒಂದು ಬ್ಯೂಟಿಫುಲ್ ವಿಷನ್ ನನಗೆ ಪ್ರಪಂಚ, ಜನ, ಮನಸ್ಸು ಇದ್ರ ಬಗ್ಗೆ ಯಾವ ರೀತಿ ನಡ್ಕೊಳ್ಬೇಕು, ಅವನ ನಾಟಕದಲ್ಲಿ ಬೆಸ್ಟ್ ಪಾತ್ರ ಮಾಡಬೇಕು ಅನ್ನೋದು ಅವನೇ ತಿಳಿಸ್ಕೊಟ್ಟಿದ್ದಾನೆ.